ಸರ್ಕಾರಿ ಜಾಗದಲ್ಲಿ ನಿವೇಶನ ರಹಿತರು ಗುಡಿಸಲು ನಿರ್ಮಾಣಕ್ಕೆ ಮುಂದಾಗಿತ್ತು. ಇದನ್ನು ತಡೆಯಲು ಬಂದ ಅಧಿಕಾರಿಗಳ ವಿರುದ್ಧ ನಿವೇಶನ ರಹಿತರು ಪ್ರತಿಭಟನೆ ನಡೆಸಿದ ಘಟನೆ ಚನ್ನಗಿರಿ ತಾಲೂಕಿನ ದಿಗ್ಗೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ದಿಗ್ಗೇನಹಳ್ಳಿ ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ಹರಿಜನ ಕುಟುಂಬಗಳಿದ್ದು, ಒಂದೊಂದು ಮನೆಯಲ್ಲಿ 3-4 ಕುಟುಂಬಗಳು ವಾಸ ಮಾಡುತ್ತಿವೆ. ಹೀಗಾಗಿ ತಮಗೆ ನಿವೇಶನ ಮಂಜೂರು ಮಾಡುವಂತೆ ಶಾಸಕರು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಇಂದು ಸರ್ಕಾರಿ ಗ್ರಾಮ ಠಾಣಾ ಜಾಗದಲ್ಲಿ ಗುಡಿಸಲು ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ತಹಶೀಲ್ದಾರ್ ಸೇರಿದಂತೆ ಇತರೆ ಅಧಿಕಾರಿಗಳು ಆಗಮಿಸಿ ಜೆಸಿಬಿ ಮೂಲಕ ಗುಡಿಸಲು ನಿರ್ಮಾಣಕ್ಕೆ ಹಾಕಿದ್ದ ಕಂಬಗಳನ್ನು ತೆರವುಗೊಳಿಸಲು ಮುಂದಾಗಿದ್ದಾರೆ. ಅಧಿಕಾರಿಗಳ ಈ ಕ್ರಮವನ್ನು ಖಂಡಿಸಿ ನಿವೇಶನ ರಹಿತರು ಹಾಗೂ ದಲಿತ ಸಂಘಟನೆಯ ಮುಖಂಡರುಗಳು ಜೆಸಿಬಿ ತಡೆದು ಪ್ರತಿಭಟನೆ ನಡೆಸಿದರಲ್ಲದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೊಡಿ ಅಂತೇಳಿ ಅರ್ಜಿ ಬರ್ಬಿಟ್ಟು ಆಮೇಲೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ರತಿಯೊಂದು ಅಟ್ಯಾಚ್ ಮಾಡಿ ಕೊಡ್ಬೇಕು ಪಂಚಾಯತಿಗೆ. ನೋಡ್ರಮ್ಮ, ಸುಮ್ಮನೆ ಏನೇನೋ ಮಾತಾಡಕ್ ಹೋಗ್ಬೇಡಿ. ನಾ ಹೇಳ್ತಾ ಇರೋದು ನೀವು ಕೊಟ್ಟಿದ್ರ ಅರ್ಜಿಗಳನ್ನ ಸರ್. ಇದರಲ್ಲಿ ಹೌಸ್ ಪ್ಲೇಸ್ ಕೊಟ್ಟರು ಇದೆ ಮತ್ತೆ ನಿವೇಶನ ಫಸ್ಟ್ ನಿವೇಶನ ಹೌಸ್ ಹೆಂಗ್ ಮನೆ ಕೊಡ್ತಾರೆ? ಫಸ್ಟ್ ಹಂಗೆ ಕೊಡಬಾರ್ದು. ನೀವು ಫಸ್ಟ್ ನಿವೇಶನ ಕೊಡಬೇಕು, ಸೈಟ್ಗೆ ಕೊಡ್ಬೇಕು. ಹೌಸ್ ನೀವೇ ಫಸ್ಟ್ ನೋಡಮ್ಮ, ಸೈಟ್ ಇರೋದು ಮನೆ ಹೆಂಗ್ ನಮ್ಮ ಕಟ್ತೀರಾ? ಈಗ ಮನೆ ಕೊಡ್ತೀವಿ 15 ಜನಕ್ಕೆ, ನೀವು ಬಿಲ್ ಕಟ್ತೀರಾ? ಅರ್ಜಿ ಕೊಡಿ ಪಂಚಾಯತಿಗೆ, ಅರ್ಜಿ ಕೊಡಿ, ರೇಷನ್ ಕಾರ್ಡ್ ಎಲ್ಲ ಗೊತ್ತಿ ನೋಡಮ್ಮ. ನೀವೆಲ್ಲ ನೋಡ್ರಮ್ಮ, ಈಗ ನೀವೇ ಹೇಳ್ತೀರಾ ನಾವು ಚೆನ್ನಾಗಿ ಹೋಗಿ ದಾರಿನೇ ಇಲ್ಲ ಅಂತ ಹೇಳ್ತೀರಾ. ಎಲ್ಲಾದ್ರು ಟಾಪ್ ಮಾಡಿರ್ತಾರೆ, ಎಲ್ಲದೂ ಮಾಡಿಸಿರ್ತಾರೆ. ನೀವು ಯಾರು ಕೊಡ್ಬೇಕು ನೀವು. ಮಾಡಂತ ಸರ್ ಎಲ್ಲ ಆಯ್ತು ಸರ್. ಅಲ್ಲೇ ಹೇಳ್ದಂಗೆಲ್ಲ
ಆಯ್ತಾ? ಏನು ಪ್ರಾಬ್ಲಮ್ ಆಗಿದೆ ಇಲ್ಲಿ? ಸರ್, ಇದು ಚನ್ನಗಿರಿ ತಾಲೂಕು ಹ್ಞೂ ದಿಗ್ಗೇನಹಳ್ಳಿ ಅನ್ನೋ ಗ್ರಾಮ. ಹ್ಞೂ ಈ ಗ್ರಾಮದಲ್ಲಿ ಗ್ರಾಮ ಠಾಣ ಜಾಗ ಇದೆ. ಹ್ಞೂ ಊರು ಮುಂದೆನೇ ಇದೆ. ಊರು ಮುಂದೆ ಗ್ರಾಮ ಠಾಣ ಜಾಗ ಇರೋದ್ರಿಂದ ಇಲ್ಲಿ ದಲಿತರ ಹೆಣ್ಮಕ್ಳು ಒಂದು ಮನೆಗೆ 5 ಕುಟುಂಬ ವಾಸ ಮಾಡ್ತಿರೋದ್ರಿಂದ ಅವ್ರು ಬಂದು ಇಲ್ಲಿ ಖಾಲಿ ಜಾಗ ಐತೆ ಅಂತ ಗುಡ್ಲಾಕೊಂಡಿದ್ದಾರೆ. ಹಾಕ್ಯಂತಕ್ಕೆ ಗ್ರಾಮಸ್ಥರು ಬಂದು ಇದನ್ನು ತೆರವುಗೊಳಿಸೋಕ್ಕೆ JCB ಎಲ್ಲ ತರಿಸಿದ್ರು. ಯಾರು? ಗ್ರಾಮಸ್ಥರು. ಹಾಂ. ಅದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಬಂದಿದ್ರು, ಇಒ ಸಾಹೇಬರು ಬಂದಿದ್ರು, ಯಾವ್ಯಾವ ಅಧಿಕಾರಿಗಳು ಬಂದರು? ತಹಸೀಲ್ದಾರ್ ಬಂದಿದ್ರು, ಹ್ಞೂ ಇಒ ಸಾಹೇಬರು ಬಂದಿದ್ರು. ಅವರೆಲ್ಲ ಬಂದು JCB ತಗೊಂಡು ನಿಲ್ಲಿಸಿ ಅದನ್ನು ಕೆಡವಾಗ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಸಂಘಟನೆಯವರಿಗೆ ಏನು ಭರವಸೆ ಕೊಟ್ಟರು ತಹಸೀಲ್ದಾರರು? ನಮಗೆ ಸಂಘಟನೆಯವರಿಗೆ ನಮಗೆ ಸುದ್ದಿ ಮುಟ್ಟಿಸಿದ್ರು. ತಕ್ಷಣ ಇಲ್ಲಿ ಸಂಘಟನೆಯರಾದ ಮಂಜಪ್ಪ ನೀತಿಗೆರೆ, ನವಲ್ಯಾಳ್ ಕೃಷ್ಣಪ್ಪರು, ತಾಲೂಕು ಸಂಚಾಲಕರು, ಉಪೇಂದ್ರ ಸ್ವಾಮಿ ಹೋರಾಟಗಾರರು, ಮತ್ತು ತಿಮ್ಮೇಶ್, ಇವರು ಎಲ್ಲರೂ ಸೇರಿ ನಾವು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ತಹಸೀಲ್ದಾರ್ ನಮಗೆ ಕೊಟ್ಟಂಥದ್ದು ಇಷ್ಟೇ ಭರವಸೆ. ನೋಡ್ರಿ, ಇದು ಗ್ರಾಮ ಠಾಣೆ ಜಾಗ ಒತ್ತುವರಿ ಆಗಿದ್ದೆ, ನಾವು ಇದನ್ನು ಸುತ್ತ ಟ್ರಂಚ್ ಹೊಡಿಸ್ತೀವಿ ಅಂದರು. ನಾವು ಕೇಳಿದ ಪ್ರಶ್ನೆ ಇಷ್ಟೇ, ನೀವು ಇವತ್ತು ಅವ್ರು ಗುಡ್ಲು ಹಾಕಿದಾಗಲೇ ಯಾಕೆ ಬಂದು ಟ್ರಂಚ್ ಹೊಡಿಸ್ತಾ ಇದ್ದೀರಿ ಅಂತ ಕೇಳಿದ ಪ್ರಶ್ನೆಗೆ ಅವ್ರೇನಂದ್ರು, ಇಲ್ಲ ನಾವು ಮುಂಚೆನೇ ಮಾಡಿದ್ವಿ ಅಂತ. ಕಾಂಪೌಂಡ್ ಎಲ್ಲ ಒತ್ತುವರಿ ಆಗಿತ್ತೆ, ಎಲ್ಲ ಆಗಿತ್ತೆ, ಅವಾಗ ಬಂದಿಲ್ಲ, ಈಗ ಬಂದಿದ್ದಾರೆ ನಮ್ಮ ಬಡ ಜನಗಳು ಗುಡ್ಲು ಹಾಕಿದಾಗ. ಅದಕ್ಕೆ ಅವ್ರೇನು ಹೇಳ್ತಾರೆ, ಜಮೀನು ನಾವು ಬೇರೆ ಕಡೆ ಕೊಡ್ತೀವಿ, ಇಲ್ಲಿ ಗ್ರಾಮಕ್ಕೆ ಬಿಡಿಸ್ರಿ ಅಂತಂತ ಭರವಸೆ ಕೊಟ್ಟು ಹೋಗಿದ್ದಾರೆ ತಹಸೀಲ್ದಾರರು ಮತ್ತು ಇಒ ಸಾಹೇಬರು. ಮುಂದಿನ ಹೋರಾಟ ಏನು ನಿಮ್ಮದು? ಮುಂದಿನ ಅವರು ನಮಗೆಲ್ಲರೂ ಈ ಜಾಗ ತೆರವನ್ನು ಮಾಡ್ಸೋಕ್ಕೆ ಹೊರಟರು ಅಂದರೆ ಇಲ್ಲೇ ಉಗ್ರವಾದ ಹೋರಾಟ ಮಾಡ್ತೀವಿ, ಖಂಡಿಸ್ತೀವಿ. ಇದೇ ಜಾಗದಲ್ಲೇ ಗುಡ್ಲು ಕಟ್ಟಿಸೋಂಥ ವ್ಯವಸ್ಥೆನ ನಾವು ಮಾಡೇ ಮಾಡ್ತೀವಿ ಅಂತಂದು ಹೇಳ್ತೀವಿ. ಜೈ ಭೀಮ್.